ರಾಜಧಾನಿ ಐಕ್ಳು ಕಡೆಯಿಂದ ಸಖತ್ ಅಪ್ಡೇಟ್ಸ್ ಗುರು ಎಪಿಸೋಡ್ 3ಗೆ ಎಲ್ಲರಿಗೂ ಸ್ವಾಗತ. ಬಗೀರ ಆದ್ಮೇಲೆ ಸೈಲೆಂಟ್ ಆಗಿದ್ದ ಶ್ರೀಮುರಳಿ ಅವರ ಬರ್ತ್ಡೇಗೆ 2 ಸಿನಿಮಾ ಅನೌನ್ಸ್ಮೆಂಟ್ ಆಯಿತು. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಕಡೆಯಿಂದ ಪ್ರೊಡಕ್ಷನ್ ನಂಬರ್ 47 ಪರಾಗ್ ಸಿನಿಮಾದ ಹೊಸ ಪೋಸ್ಟರ್ ರಿಲೀಸ್ ಆಗಿತ್ತು. ಅನೌನ್ಸ್ಮೆಂಟ್ ಮಾಡಿ ಸೈಲೆಂಟ್ ಆಗಿದ್ದ ಪರಾಗ್ ಟೀಮ್ ಅವರು ಈಗ ಬಿಗ್ ಅನೌನ್ಸ್ಮೆಂಟ್ ಜೊತೆಗೆ ಬಂದಿದ್ದಾರೆ. ಇದೇ ಸೆಪ್ಟೆಂಬರ್ 29 ಸೋಮವಾರ ಬೆಳಿಗ್ಗೆ ಶ್ರೀ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಪರಾಗ್ ಸಿನಿಮಾದ ಮುಹೂರ್ತ ನಡೀತಾ ಇದೆ. ಅಂದಾಗೆ ಈ ಸಿನಿಮಾದಲ್ಲಿ ಚರಣ್ ರಾಜ್ ಅವರ ಸಂಗೀತ ಇರಲಿದೆ. ನೋಡೋಣ ಈ ಸಿನಿಮಾನ ಎಷ್ಟು ಬೇಗ ತೆರೆ ಮೇಲೆ ತರ್ತಾರೆ ಅಂತ. ಇದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯನೂ ಇದೆ. 500 ವರ್ಷ ಹಿಂದಿನ ಕಾಲದ ಕಥೆನ ಶ್ರೀಮುರಳಿ ಅವರು ಓಕೆ ಮಾಡಿದ್ದಾರೆ. ಈ ಹಿಂದೆ ಯುವರಾಜ್ ಕುಮಾರ್ ಜೊತೆ ಯುವ ರಣಧೀರ ಕಂಠೀರವ ಸಿನಿಮಾದ ಫಸ್ಟ್ ಲುಕ್ ವಿಡಿಯೋ ಅನೌನ್ಸ್ಮೆಂಟ್ ಆಗಿತ್ತು. ಕಾರಣಾಂತರಗಳಿಂದ ಆ ಸಿನಿಮಾ ಅಲ್ಲಿಗೆ ಸ್ಟಾಪ್ ಆಗಿದೆ. ಮುಂದೊಂದು ದಿನ ಈ ಸಿನಿಮಾ ಮಾಡೇ ಮಾಡ್ತೀವಿ ಅಂತ ಯುವರಾಜ್ ಕುಮಾರ್ ಅವರು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ. ಪುನೀತ್ ರುದ್ರನಾಗ್ ಅವರ ಡೆಬ್ಯೂ ಡೈರೆಕ್ಷನ್ ಸಿನಿಮಾಗೆ ಜಯರಾಮ್ ದೇವಸಮುದ್ರ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದಾಗೆ ಪರಾಗ್ ಸಿನಿಮಾ ಇದೆಯಲ್ಲ, ಹೈಸ್ಟ್ ಥ್ರಿಲ್ಲರ್ ಎಮೋಷನ್ ಡ್ರಾಮಾ ಇರುವಂತ ಸಿನಿಮಾ ಅಂತೆ. 2 ರಿಂದ 3 ವರ್ಷಕ್ಕೆ ಒಂದು ಸಿನಿಮಾ ಕೊಡೋ ಧ್ರುವ ಸರ್ಜಾ ಅವರ ಅಪ್ಕಮಿಂಗ್ ಸಿನಿಮಾ ಕೆಡಿ. ಧ್ರುವ ಸರ್ಜಾ ಅವರ ಬರ್ತ್ಡೇ ಅಕ್ಟೋಬರ್ 6 ಕೆಡಿ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಕೆಲವೊಂದು ಮಾಹಿತಿಗಳು ಬಂದಿದೆ. ನೋಡೋಣ. ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಡಿ ಸಿನಿಮಾ ನವೆಂಬರ್ 14 ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ಕೆವಿಎನ್ ಸಂಸ್ಥೆ ಅನೌನ್ಸ್ ಮಾಡೋ ತನಕ ವೆಯ್ಟ್ ಮಾಡೋಣ. ಮೊನ್ನೆ ಅಷ್ಟೇ ಸುದೀಪ್ ಸರ್ ಅವರ ಪೋರ್ಷನ್ಸ್ನ ಹೈದರಾಬಾದ್ನಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಅದು ಕೂಡ ಟ್ರೈನ್ ಎಪಿಸೋಡ್. ಈ ವಿಷಯ ನಮಗೆಲ್ಲ ಗೊತ್ತು, ನೆಕ್ಸ್ಟ್ ಹೇಳೋ ಅಂತ ಇರ್ತೀರಾ. ಕೆರೆಬೇಟೆ ಸಿನಿಮಾದ ಡೈರೆಕ್ಟರ್ ರಾಜ್ಗುರು ಅವರಿಗೆ ಧ್ರುವ ಸರ್ಜಾ ಅವರು ಡೇಟ್ಸ್ ಕೊಟ್ಟಿದ್ದಾರೆ. ಕೆಡಿ ಆದ್ಮೇಲೆ ರಾಜ್ಗುರು ಡೈರೆಕ್ಷನ್ ಅಲ್ಲಿ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಧ್ರುವ ಸರ್ಜಾ ಅವರು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮಣ್ಣಿನ ಕಥೆನ ಹೇಳಕ್ಕೆ ಜನರು ಮುಂದೆ ಬರ್ತಾ ಇದ್ದಾರೆ. ನೋಡೋಣ. ಸರ್ಜಾ ಅವ್ರಿಗೆ ಒಂದು ಚಿಕ್ಕ ರಿಕ್ವೆಸ್ಟ್, ಸರ್ 1 ವರ್ಷದಲ್ಲಿ ಬೇಗ ಸಿನಿಮಾ ಮಾಡಿ ರಿಲೀಸ್ ಮಾಡಿ ಸರ್ ಪ್ಲೀಸ್. ಉಪೇಂದ್ರ ಅವ್ರ ಬರ್ತ್ಡೇ ದಿನ 45 ಸಿನಿಮಾ ತಂಡದಿಂದ ಒಂದು ಬೈಕ್ ಇನಾಗ್ರೇಷನ್ ಮಾಡಿದ್ರು. 45 ಸಿನಿಮಾದಲ್ಲಿ ಉಪೇಂದ್ರ ಅವ್ರು ಯೂಸ್ ಮಾಡಿರೋ ಬೈಕ್, ಈ ಬೈಕ್ ಆಲ್ಮೋಸ್ಟ್ ಕರ್ನಾಟಕ ಅಲ್ಲ ಇಂಡಿಯಾ ಪೂರ್ತಿ ರೌಂಡ್ ಹೊಡೆಯುತ್ತೆ. ಇದ್ರ ಜೊತೆ ಫೋಟೋ ಮತ್ತೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಸಿನಿಮಾ ಇದೆ ಡಿಸೆಂಬರ್ 25ಕ್ಕೆ 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. VFX ವರ್ಕ್ ಇದೆ ಅಕ್ಟೋಬರ್ ಎಂಡ್ಗೆ ಕಂಪ್ಲೀಟ್ ಆಗುತ್ತೆ. ನವೆಂಬರ್ ತಿಂಗಳಿಂದ ಸಿನಿಮಾ ತಂಡದವರು ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸದ್ಯಕ್ಕೆ 45 ದಿನ ಮುಂಬೈನಲ್ಲಿ ಆಕ್ಷನ್ ಎಪಿಸೋಡ್ ಕಂಪ್ಲೀಟ್ ಮಾಡಿದ ಟಾಕ್ಸಿಕ್ ಚಿತ್ರತಂಡ ಬ್ರೇಕ್ ತಗೊಂಡು ಯಶ್ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ರಿಗಾರ್ಡಿಂಗ್ ಡಿಸ್ಟ್ರಿಬ್ಯೂಷನ್ ಅಂಡ್ ಪ್ರಮೋಷನ್ ಆಕ್ಟಿವಿಟೀಸ್ ನ ಲಾಕ್ ಮಾಡಕ್ಕೆ. ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗಿದಿದ್ದು ಕೊನೆ ಹಂತದ ಚಿತ್ರೀಕರಣವನ್ನು ಬೆಂಗಳೂರಿನಲ್ಲಿ ಶುರು ಮಾಡಲಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾ 19th ಮಾರ್ಚ್ 2026 ರಿಲೀಸ್ ಆಗ್ತಾ ಇದೆ. ಕೆಲವೊಂದು ಬಸ್ಗಳು ಓಡಾಡ್ತಾ ಇತ್ತು. ಯಶ್ ಅವ್ರು ಒಂದ್ಸಲಿ ಹೇಳಿದ್ರಲ್ಲ, ನಾನು ನೆಕ್ಸ್ಟ್ ಸಿನಿಮಾ ಯಾವುದೇ ಮಾಡಿದ್ರು ಅಫಿಷಿಯಲ್ ಆಗಿ ನಾನು ಅನೌನ್ಸ್ ಮಾಡೋ ತನಕ ಯಾವುದು ನಂಬೇಡಿ ಅಂತ. ಯಶ್ ಅವರು ಲಾರ್ಡ್ ಮಾರ್ಕೋದಲ್ಲಿ ಆಕ್ಟ್ ಮಾಡ್ತಿಲ್ಲ. ಮಾರ್ಕ್ ಕಿಚ್ಚ ಸುದೀಪ್ ಅವರು ಪಣ ತೊಟ್ಟು ಇದೇ ವರ್ಷ ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಎಷ್ಟೊಂದು ಕಡೆ ಹೇಳಿದ್ರು. 70+ ಡೇಸ್ ಮಾರ್ಕ್ ಸಿನಿಮಾ ಶೂಟಿಂಗ್ ನಡೀತಾನೆ ಇದೆ. ಈ ಸಿನಿಮಾದಲ್ಲಿ 4 ಜನ ಹೀರೋಯಿನ್ ಇದ್ದಾರೆ. ಅವ್ರು ಯಾರು ಹೀರೋಯಿನ್ ಅಲ್ವಂತೆ, ಕ್ಯಾರೆಕ್ಟರ್ ಆರ್ಟಿಸ್ಟ್. ನಿಶ್ವಿಕಾ ನಾಯ್ಡು, ರೋಶಿನಿ ಪ್ರಕಾಶ್, ಅರ್ಚನಾ ಕೊಟ್ಟಿಗೆರೆ ಮತ್ತೆ ದೀಪ್ಶಿಕಾ ಮಾರ್ಕ್ ಸಿನಿಮಾದಲ್ಲಿ ಫೀಮೇಲ್ ಆರ್ಟಿಸ್ಟ್ಗಳಾಗಿ ಕಾಣಿಸ್ಕೋತಾ ಇದ್ದಾರೆ. ಅಂದಾಗೆ ಮಾರ್ಕ್ ಸಿನಿಮಾದ ಫಸ್ಟ್ ಸಾಂಗ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಸುದೀಪ್ ಅವರು ಟ್ವೀಟ್ ಹಾಕಿದ್ರು. ಐ ಥಿಂಕ್ ದಸರಾಗೆ ಮಾರ್ಕ್ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಗ್ಬೋದು. ಸಿನಿಮಾ ಇದೆ ಡಿಸೆಂಬರ್ 25 ರಿಲೀಸ್ ಆಗ್ತಾ ಇದೆ. 45 ಜೊತೆ ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಎ ಸೆಲೆಬ್ರೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಂತಾರ ಅಮೆಝಾನ್ ಪ್ರೈಮ್ಗೆ 120 ಕೋಟಿಗೆ ಸೇಲ್ ಆಗಿದೆಯಂತೆ. OTT ರೈಟ್ಸು ಜಿ ಕನ್ನಡ 80 ಕೋಟಿಗೆ ತಗೊಂಡಿದ್ದಾರಂತೆ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಕೂಡ ಸೋಲ್ಡ್ ಔಟ್ ಆಗಿದೆ. ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸಿನಿಮಾ ಇದೆ ಅಕ್ಟೋಬರ್ 2 ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. 30 ಕಂಟ್ರಿಗಳಲ್ಲಿ ಬರ್ತಾ ಇದೆಯಂತೆ ವಿತ್ 5 ಲ್ಯಾಂಗ್ವೇಜಸ್. ಐಮ್ಯಾಕ್ಸ್ ವರ್ಷನ್ ಕೂಡ ಇದೆಯಂತೆ. ಸಿನಿಮಾದಲ್ಲಿ 2 ಸಾಂಗ್ ಇದೆಯಂತೆ, ಒಂದು ಟ್ರೈಬ್ ಸಾಂಗು, ಇನ್ನೊಂದು ಭರತನಾಟ್ಯ ಸಾಂಗು. ಇದೆಲ್ಲಾನು ಇಂಟರ್ನೆಟ್ ಅಲ್ಲಿ ನೋಡಿದ್ದು. ಯಾವುದು ಕನ್ಫರ್ಮ್ ಅಂತ ಪ್ರೊಡ್ಯೂಸರ್ ವಿಜಯ್ ಕಿರಗುಂದ ಅವರು ಹೇಳಿದ್ರು. 7000+ ಸ್ಕ್ರೀನ್ಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. 30+ ಕಂಟ್ರೀಸ್. ಕನ್ನಡದ ಮೋಸ್ಟ್ ಬಿಸಿಯೆಸ್ಟ್ ಆಕ್ಟರ್ ಶಿವಣ್ಣ ಅವರ ಬೈಲ್ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಅವರ ನೆಕ್ಸ್ಟ್ ಸಿನಿಮಾ ಡ್ಯಾಡ್ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಡೆವಿಲ್ ಚಿತ್ರದ 2ನೇ ಹಾಡು ಲವ್ ಸಾಂಗ್ ಅಂತೆ. ಅದು ದಸರಾಗೆ ರಿಲೀಸ್ ಆಗುತ್ತೆ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಇದು ಕೂಡ ಪ್ರೊಡಕ್ಷನ್ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 12ಕ್ಕೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.